ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ ಕುಡ್ ರೈಸ್. ಪೆಟ್ರೋಲ್ ಡೀಸೆಲ್ ಪ್ರೈಸಸ್ಸು ರೈಸ್ ಆಗ್ಬೋದಂತ ಕೋಟಕ್ ಇನ್ಸ್ಟಿಟ್ಯೂಷನ್ ಈಕ್ವಿಟೀಸ್ ಅವರು ಒಂದು ರಿಪೋರ್ಟ್ ಬರೆದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಈ ಸ್ಟೇಟ್ ಎಲೆಕ್ಷನ್ಸ್ ಆದಮೇಲೆ ಏಪ್ರಿಲ್ 29 ಆದಮೇಲೆ ಪ್ರೈಸಸ್ ರೈಸ್ ಮಾಡ್ಬೋದು ಗೌರ್ಮೆಂಟ್ ಅಂತ. ಗೌರ್ಮೆಂಟ್ ಆಯಿಲ್ ರಿಫೈನರ್ ಸದ್ಯಕ್ಕೆ 27,000 ಕೋಟಿ ಲಾಸ್ ಮಾಡ್ತಾ ಇದ್ದಾರೆ ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಇದೆ, ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಇನ್ನೂ ಜಾಸ್ತಿ ಮಾಡಿಲ್ಲ. ಆಯಿಲ್ ಪ್ರೈಸಸ್ಸು $100 ಪರ್ ಬ್ಯಾರೆಲ್ ಮಾರ್ಕಿಂದ ಜಾಸ್ತಿ ಟ್ರೇಡ್ ಆಗ್ತಾ ಇದೆ ಇವತ್ತು. ಹಾಗೂ ಗೌರ್ಮೆಂಟು ಇದೇ ಥರ ಹೈ ಪ್ರೈಸಸ್ ಇದ್ದರೆ ಅವರು ಫೋರ್ಸ್ಫುಲಿ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಜಾಸ್ತಿ ಮಾಡಬೇಕು ಅಂತ ಕೋಟಕ್ ಇನ್ಸ್ಟಿಟ್ಯೂಷನ್ ಈಕ್ವಿಟೀಸ್ ಹೇಳ್ತಾ ಇದ್ದಾರೆ. ಆದರೆ ಗೌರ್ಮೆಂಟು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ನಾವೇನು ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಜಾಸ್ತಿ ಮಾಡಬೇಕಂತ ಯಾವ ಯೋಚನೆಯಲ್ಲೂ ಇಲ್ಲ ಅಂತ. ಆದರೆ ಎನಿ ಟೈಮ್ ಆ ಯೋಚನೆ ಮಾಡ್ಬೋದು. ಸೊ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಜಾಸ್ತಿ ಆಗೋ ಸ್ವಲ್ಪ ಚಾನ್ಸಸ್ ಇದೆ. ಎಷ್ಟಾಗುತ್ತೆ, ಯಾವಾಗುತ್ತೆ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 2, ರಿಲಯನ್ಸ್ ಆ್ಯಂಡ್ ಅಲಯನ್ಸ್ ಅಗ್ರಿಮೆಂಟ್ ಫಾರ್ ಇನ್ಶೂರೆನ್ಸ್. ರಿಲಯನ್ಸ್ ಗ್ರೂಪದು ಜಿಯೋ ಫೈನಾನ್ಷಿಯಲ್ಸ್ ಹಾಗೂ ಮ್ಯೂನಿಕ್ ವೇಸ್ಟ್ ಜರ್ಮನ್ ಕಂಪ್ನಿ ಅಲಯನ್ಸ್ ಗ್ರೂಪ್ ಅವರು ಒಂದು 50-50 ಜಾಯಿಂಟ್ ವೆಂಚರನ್ನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ ಜನರಲ್ ಇನ್ಶೂರೆನ್ಸ್ ಹಾಗೂ ಹೆಲ್ತ್ ಇನ್ಶೂರೆನ್ಸಿಗೆ. ಹಾಗೂ ಈ ಪಾರ್ಟ್ನರ್ಶಿಪ್ ಫಸ್ಟು ಅವ್ರು ಫಾರ್ಮ್ ಮಾಡಿದ್ದು ಜುಲೈ 2025. ಈ ಪರ್ಟಿಕ್ಯುಲರ್ ವೆಂಚರು ಅವರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಒನ್ಸ್ ಅವರಿಗೆ ಗೌರ್ಮೆಂಟ್ ಅಪ್ರೂವಲ್ ಸಿಕ್ಕಿದ ಮೇಲೆ. ಈ ಎರಡು ಗ್ರೂಪ್ ಕಂಪ್ನಿಗಳು ಆಲ್ಸೋ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ಸನ್ನು ಜಾಯಿಂಟಾಗಿ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3, UPI ಟ್ರಾನ್ಸಾಕ್ಷನ್ ಡೇಟಾ. ಫೋನ್ಪೇ ಮಾರ್ಚ್ ತಿಂಗಳಲ್ಲಿ 1000 crore ಟ್ರಾನ್ಸಾಕ್ಷನ್ಸು ಒಂದೇ ತಿಂಗಳಲ್ಲಿ ಪ್ರೊಸೆಸ್ ಮಾಡಿದ್ದಾರೆ. ಹಾಗೂ ವ್ಯಾಲ್ಯೂ ಪ್ರಕಾರ ನೋಡಿದರೆ 14.48 lakh crores ವರ್ತ್ ಟ್ರಾನ್ಸಾಕ್ಷನ್ಸ್ ಫೋನ್ಪೇ ಮುಖಾಂತರ ಆಯಿತು. ಅದೇ ಥರ ಗೂಗಲ್ ಪೇ 750 crore ಟ್ರಾನ್ಸಾಕ್ಷನ್ಸನ್ನು ಪ್ರೊಸೆಸ್ ಮಾಡಿದರು. ಪ್ಲಸ್ಸು ಗೂಗಲ್ ಪೇ 10 lakh crores ವರ್ತ್ ಟ್ರಾನ್ಸಾಕ್ಷನ್ಸನ್ನು ಲಾಸ್ಟ್ ಮಂತ್ ಪ್ರೊಸೆಸ್ ಮಾಡಿದ್ದಾರೆ. ಟೋಟಲ್ UPI ಮುಖಾಂತರ 2260 crores ಟ್ರಾನ್ಸಾಕ್ಷನ್ಸ್ ಆಗಿದೆ ಮಾರ್ಚಲ್ಲಿ. ಹಾಗೂ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 29.6 lakh crores ಮಾರ್ಚ್ ತಿಂಗಳಲ್ಲಿ. ಫೋನ್ಪೇ ಮತ್ತು ಗೂಗಲ್ ಪೇ ಮಾರ್ಕೆಟ್ ಲೀಡರ್ಸು. UPI ಪೇಮೆಂಟ್ಸ್ ಒಂದು ಸಿಸ್ಟಮಲ್ಲಿ 45% ಫೋನ್ಪೇದು ಮಾರ್ಕೆಟ್ ಶೇರು, 33% ಗೂಗಲ್ ಪೇದು ಮಾರ್ಕೆಟ್ ಶೇರು. ನ್ಯೂಸ್ ನಂಬರ್ 4, ಹ್ಯಾವೆಲ್ಸ್ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಜಾನ್ವರಿ ಟು ಮಾರ್ಚ್ 2025 6,544 crores, ಜಾನ್ವರಿ ಟು ಮಾರ್ಚ್ 2026 6,705 crores, 2.5% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 517 crores ಇಂದ 723 crores ಆಗಿದೆ, 39.8% ಜಾಸ್ತಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಅನಲಿಸ್ಟ್ ಎಸ್ಟಿಮೇಟ್ಸ್ಗಿಂತ ಕಮ್ಮಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾಕ್ ಇವತ್ತು 6.5% ಕ್ರಾಶ್ ಆಯಿತು. ಯಾಕಂದರೆ ಎಷ್ಟೋ ಕಂಪ್ನೀಸು ಅವರ ಟಾರ್ಗೆಟ್ ಪ್ರೈಸನ್ನು ಕಮ್ಮಿ ಮಾಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. US ಇರಾನ್ ವಾರಿಂದ ದುಬೈ ಹೋಮ್ ಪ್ರೈಸಸ್ ಫಸ್ಟ್ ಟೈಮ್ ಸಿನ್ಸ್ ಕೋವಿಡ್ ಬಿದ್ದಿದೆ. ಹೋಮ್ ಪ್ರೈಸ್ ಇಂಡೆಕ್ಸು ಕಂಪೈಲ್ ಮಾಡಿದ ಒಂದು ಕಂಪ್ನಿ ವ್ಯಾಲ್ಯೂ ಸ್ಟ್ರಾಟ್ ಅಂತ. ಅವರ ಪ್ರಕಾರ 5.9% ಮಾರ್ಚ್ ತಿಂಗಳಲ್ಲಿ ದುಬೈ ಹೋಮ್ ಪ್ರೈಸಸ್ ಬಿದ್ದಿದೆ. ಜರ್ಮನ್ ಡಿಫೆನ್ಸ್ ಮಿನಿಸ್ಟರ್ ಪ್ರಕಾರ ಇಂಡಿಯಾ ಮತ್ತು ಜರ್ಮನಿ ಇನ್ನೊಂದು 3 ತಿಂಗಳೊಳಗೆ ಒಂದು $8 billion ಸಬ್ಮರೀನ್ ಡೀಲನ್ನು ಸೈನ್ ಮಾಡ್ತಾರಂತ. ಈ ಪ್ರಾಜೆಕ್ಟಲ್ಲಿ 6 ಸಬ್ಮರೀನ್ಸ್ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತೀನಿ. ನಿಫ್ಟಿ 205 ಪಾಯಿಂಟ್ಸ್ ಡೌನು, 24,173 ಕ್ಲೋಸ್ ಆಯಿತು. ಸೆನ್ಸೆಕ್ಸು 852 ಪಾಯಿಂಟ್ಸ್ ಡೌನು, 77,664 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 9.37% ಅಪ್ಪು, ಸಿಪ್ಲಾ 5.63% ಅಪ್ಪು, ಜಿಯೋ ಫೈನಾನ್ಷಿಯಲ್ 4.26% ಅಪ್ಪು. ಟಾಪ್ ಲೂಸರ್ಸು ಟ್ರೆಂಟು 4.13% ಡೌನು, ಶ್ರೀರಾಮ್ ಫೈನಾನ್ಸ್ 3.37% ಡೌನು, ಮಹೀಂದ್ರ 3.24% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸೋಲಾರ್ ಇಂಡಸ್ಟ್ರೀಸ್ 3.11% ಅಪ್ಪು, ಝೈಡಸ್ ಲೈಫ್ 1.77% ಅಪ್ಪು, CG ಪವರ್ 1.63% ಅಪ್ಪು. ಟಾಪ್ ಲೂಸರ್ಸು ಯೂನಿಯನ್ ಬ್ಯಾಂಕ್ 7.39% ಡೌನು, TVS ಮೋಟರ್ಸ್ 4.03% ಡೌನು, ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ 3.56% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1031 ಸ್ಟಾಕ್ಸು, ಕಮ್ಮಿ ಆಗಿದ್ದು 1934 ಸ್ಟಾಕ್ಸು. ಸೊ 35% ಅಪ್ಪು, 65% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,078 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,048 crores ನೆಟ್ ಸೇಲ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,355 per ಗ್ರಾಮು, ಸಿಲ್ವರ್ 260 rupees per gram. Point number 7, today's rupee value.
ಒಂದು $, 94.11 rupees, ಒಂದು euro 110.04 rupees. Point number 8, stocks near 52-week high. Adani Power 52-week high 217, closing 214. Siemens 52-week high 3901, closing 3864. Adani Energy Solutions 1389, 52-week high, closing 1361. Point number 9, stocks near 52-week low. HCL Tech 52-week low 1272, closing 1278. Point number 10, global cues today. Hong Kong markets 0.66% down, Japan 0.65% down, Germany 0.66% down, France 0.04% up, UK 1% down ಹಾಗೂ ನ್ಯಾಸ್ಡ್ಯಾಕು 1.64% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.